ಏನು ಅನಿಸುತ್ತೆ ಅದನ್ನ ಹೇಳ್ತಾರೆ ಅನ್ನೋದ. ಅವ್ರು ಮಾಜಿ ಮುಖ್ಯಮಂತ್ರಿ ಅಂತ ನೀವು ಟಿವಿಲಿ ಹಾಕ್ಬೇಕು, ಅದನ್ನೇ ಬೇರೆಯವ್ರು ಹೇಳಿದ್ರೆ ಹಾಕ್ತೀರಾ ನೀವು? ಮಾಜಿ ಮುಖ್ಯಮಂತ್ರಿ ಆಗಲಿ, ಮಾಜಿ ಪ್ರಧಾನಿಗಳಾಗ್ಲಿ, ಅಥವಾ ಪಕ್ಷದ ಅಧ್ಯಕ್ಷರಾಗಲಿ, ಏನಾದ್ರೂ ಸತ್ಯಕ್ಕೆ ಹತ್ರವಾದಂತದಿದ್ರೆ ಆಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಆಗ್ತೀರಾ, ಅದ ಯಾಕೆ ಅಂತ ಗೊತ್ತಿಲ್ಲ ನನಗೆ, ಕಾರಣ ಗೊತ್ತಿಲ್ಲ. ನಾನು ನಿಮ್ಮನ್ನೇನ್ ಕೇಳಕ್ಕೆ ನಂಗೆ ಏನ್ ಅಧಿಕಾರ ಇಲ್ಲ. ಯಾಕೆ ಆಗ್ತೀರಾ ಅಂತ ನಾನೇ ಯಾಕೆ ಕೇಳ್ಬೇಕು? ಒಂದ್ ದಿವ್ಸ ನಾವ್ ಹೇಳಿದ್ ಬೇರೆ, ಆದ್ರೆ ಅವರು ಗುರು 94 ಮೇಲೆ ಕುಮಾರಸ್ವಾಮಿ ಲೀಡರ್ಶಿಪ್ ಬಂದ ಮೇಲೆ ಯಾವತ್ತಾರು ಸಿಂಗಲ್ ಲಾರ್ಜೆಸ್ಟ್ ಅಧಿಕಾರ ಬಂದಿದೆಯಾ? ಹೈಯೆಸ್ಟ್ ಮೆಜಾರಿಟಿ ಈ ರಾಜ್ಯದಲ್ಲಿ ಅವ್ರಿಗೆ ಸಿಕ್ಕಿದೆಯಾ? ಇಲ್ಲ ಅಂದ್ಮೇಲೆ 2 ಸಾಲಿ ಅವರೇ ಕಂಡಂಗೆ ನಾನು ಸಿಂಗಲ್ ಅಧಿಕಾರಿಕ್ ಪಾರ್ಟಿ ಬರ್ಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ, ಅದು ಆಗಿಲ್ಲ. ಈ ಸಾರಿ ದೇವೇಗೌಡರು ಮಾಡದೇ ಇರೋಂತ ಕೆಲಸನ ಬಿಜೆಪಿ ಜೊತೆ ಹೋಗಿ ಡೈರೆಕ್ಟ್ ಅಲಯನ್ಸ್ ಆದ 2 ಸೀಟ್ ಗೆದ್ರು. 2 ಸೀಟ ಕೋಲಾರ, ಮಂಡ್ಯ 2 ಸೀಟ್. ಅಂದ್ರೆ ಅವ್ರ ಗೆಲ್ಲಕ್ಕೇನೆ ಬಿಜೆಪಿ ಸಪೋರ್ಟ್ ತಗೊಳ್ಳೋಂತ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಬಂದಿತ್ತು. ನಾವು 1 ಸೀಟ್ ಇದ್ದದ್ದು 9 ಸೀಟ್ ಆಗಿದೆ. ನಮ್ದು ಇಂಪ್ರೂವ್ ಆಗಿದೆಯಾ, ಅವ್ರದ್ದು ಇಂಪ್ರೂವ್ ಆಗಿದೆಯಾ? ಬೈ ಎಲೆಕ್ಷನ್ ಅಲ್ಲಿ ಅವರೇ ಗೆದ್ದಿದ್ದಂತ ಸೀಟ್ ಅನ್ನ ಅವ್ರ ಮಗನ್ನೇ ಸೋಲ್ಸಿದ್ದಾರೆ. ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಗನ್ ನಿಲ್ಸಿ ಸೋತಿದ್ದಾರೆ. ನಮ್ ಸೀಟ್ ನಾವು ಉಳಿಸ್ಕೊಂಡಿದ್ದೀವಿ, 2+ ಆಗಿದೆ. MP ಎಲೆಕ್ಷನ್ ಅಲ್ಲಿ 1 ರಿಂದ 9 ಬಂದಿದ್ದೀವಿ. ಬೈ ಎಲೆಕ್ಷನ್ ಅಲ್ಲಿ 1 ನ್ನ 3 ಮಾಡ್ಕೊಂಡಿದೀವಿ.